ಹೌದು ಸ್ನೇಹಿತರೆ, ಮಗು ಒತ್ತಡ ಮುಕ್ತವಾಗಿ ಕಲಿಯಬೇಕು. ವಿದ್ಯಾರ್ಥಿಯ ಜೀವನವು ಸಂತಸದಾಯಕ ಕಲಿಕೆಯಿಂದ ಕೂಡಿರಬೇಕು. ಬಹುತೇಕ ಪೋಷಕರು ಓದು ಓದು ಎಂದು ಒತ್ತಡ ಹಾಕುವುದನ್ನು ನಿಲ್ಲಿಸಿ ಓದಲು ಪ್ರೇರಣೆ ನೀಡಬೇಕು. ಮಗುವಿನ ಕಲಿಕೆಯ ದಾಹವನ್ನ ಹೆಚ್ಚಿಸಲು ಸೂಕ್ಷ್ಮ ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡಲು ಪ್ರೇರೇಪಿಸಬೇಕೇ ಹೊರತು ಒತ್ತಡ ಹಾಕುವುದಲ್ಲ. ಒತ್ತಡದ ಬದುಕು ಮಗುವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಬಹುದು. ಆದ್ದರಿಂದ ಸ್ನೇಹಿತರೆ, ಮಗುವಿಗೆ ಒತ್ತಡ ತಪ್ಪಿಸಿ ಸಂತಸ ಕಲಿಕೆಗೆ ಆದ್ಯತೆಯನ್ನ ನೀಡುವುದು ಪೋಷಕರ ಪ್ರಮುಖ ಪಾತ್ರವಾಗಿದೆ ಎಂಬುದನ್ನ ಎಲ್ಲರೂ ತಿಳಿಯಬೇಕಾಗಿದೆ. ಮಕ್ಕಳನ್ನ ಶಾಲೆಯಿಂದ ಬರೀ ಅಭ್ಯಾಸ ಮಾಡಿ ಬರೀ ಶಿಕ್ಷಣಕ್ಕೆ ಮಾತ್ರ ಹೆಚ್ಚು ಪ್ರೋತ್ಸಾಹ ಕೊಡೋದಲ್ಲ, ಮಕ್ಕಳನ್ನ ಕ್ರೀಡೆಗೂ ಕೂಡ ಕಳಿಸ್ಬೇಕಾಗ್ತದೆ. ಎಲ್ಲ ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ಪೋಷಕರಲ್ಲಿ. ಅವನು ಸ್ಪೋರ್ಟ್ಸಿಗೆ ಹೋದ್ರೆ, ಕ್ರೀಡೆಗೆ ಹೋದ್ರೆ ಸರಿಯಾಗಿ ಓದೋದಿಲ್ಲ, ಅದು ಸುಳ್ಳು, ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನೀವು ಟ್ಯಾಲೆಂಟ್ ಇದ್ರೆ ಸ್ಪೋರ್ಟ್ಸು ನೀವು ಬೆಳಿಗ್ಗೆ 1 ಗಂಟೆ ಸಾಯಂಕಾಲ 1 ಗಂಟೆ ಮಾಡಬಹುದು. ಅದೇ ವಿದ್ಯಾಭ್ಯಾಸ ಕೂಡ ಬೆಳಗಂಟೆ 1 ಗಂಟೆ ಸಾಯಂಕಾಲ 1 ಗಂಟೆ ಮಾಡಿದ್ರೆ ಸಾಕು. ಅದು ಹೆಚ್ಚು ನಾವೇನು ಅದಕ್ಕೆ ಸಮಯವನ್ನ ಕೊಡಬೇಕಾಗಿಲ್ಲ.